गोल्ड बस को ई एन शेर के गोल्डन बस हो जाता है. पिंक बस को क्या बोलते हैं? ಪಿಂಕ್ ಶೂಟ್ ಮಾಡ್ತಿದ್ದೀವಿ ಇಲ್ಲಿ ಆಟೋ. ಸೊ ಈಗ ಮಾರ್ಕೆಟಿಗೆ ಬಂದಿದ್ದೇವೆ, ಕೆಲವೊಂದು ಶಾರ್ಟ್ಸ್ ಎಲ್ಲ ತೊಗೊಂಡಾಗಿದೆ. ಸೊ ಹೇಗೈಸ್, ಇವತ್ತು ಮೈಸೂರಿಗೆ ಒಂದು ಟ್ರಿಪ್ ಇದೆ. ಅದು ಟ್ರಿಪ್ ಅಂದರೆ ನಮ್ಮದು ಇವತ್ತು ಟ್ರಿಪ್ ಇದೆ, ಒಂದು ಡಾಕ್ಯುಮೆಂಟ್ರಿ ಶೂಟ್ ಇದೆ. ಅದು ಏನು ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ಗೊತ್ತಾಗ್ತದೆ. ಸೊ ಈಗ ಕೇರ್ಪುರಂ लॉकर कौन सा कन्नड़ा, तो हिंदी में भी आएगा बीच में 2 साल बाद. लेकिन अभी मेरा एक्सक्लूसिव व्लॉग है. ಎಲ್ಲಿದೆ? ಸೊ ನಾನು ಮತ್ತೆ ಹಿಂದಿ ಮಾತಾಡ್ಕೊಂಡು ಬಂದೆ. ಈಗ ನಮ್ಮ ರೋಹನ್. ಸೊ ಇವತ್ತು ನಾವು ಮೈಸೂರಿಗೆ ಹೋಗ್ತಿದ್ದೀನಿ. ಈಗ ರೈಲ್ವೆ ಸ್ಟೇಷನ್ ಕೇರ್ಪುರ. बीच में डिस्टर्ब मत करना. बहुत दिन से रेलवे स्टेशन जा रहा हूँ. बहुत दिन के बाद ब्लॉग स्टार्ट किया. अभी कैब में जा रहा हूँ और रैपिडो से ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ, ನೋಡ್ಬೋದು. ಸೊ ನಮ್ಮದು ಕಾನ್ಸ ಹಮಾರ ಟ್ರೈನ್ ಮೈಸೂರು ಎಕ್ಸ್ಪ್ರೆಸ್ ಟ್ರೈನ್. ಅದು ಎಲ್ಲಿ ಈಗ ನಿಲ್ಲೋದು ಅಂತ ನೋಡಬೇಕು, ನೋಡಿ ಹೊರಡಬೇಕು. ಅಷ್ಟೊಂದು ರಶ್ ಇರಲಿಕ್ಕಿಲ್ಲ, ಅದೇನು ಇಷ್ಟೊಂದು ಫೆಸ್ಟಿವಲ್ ಭಯ ಕಾಪಿರೈಟ್ ಆ್ಯಡ್. ಸೊ ರೋಹನ್, how you feeling right now? Sleepy. So director sleepy. तो तेरा व्लॉग स्टार्ट कर दिया? हाँ किया ना, तूने स्टार्ट करके दिया ना. ಸೊ ಇವನ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದು, ಅದು 2 years ನಂತರ ಬರ್ತದೆ. 2 years ನಂತರ ನೋಡ್ಬೋದು ಅವನ ವ್ಲಾಗ್. ಸೊ ರೋಹನ್ ಕೂಡ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂತ. ಮನಿ ಮೇಕಿಂಗ್ ಬಿಸ್ನೆಸ್. ನಮ್ಮ ಪ್ರೊಡ್ಯೂಸರ್ ಅವನೇ. ಕ್ಯಾಬಿಗೆ 20 ರೂಪಾಯಿ ಟಿಪ್ಸ್ ಜಾಸ್ತಿ ಕೊಟ್ಟಿದ್ದಾನೆ ಇವನು. 20 ರೂಪಾಯಿ ಜಾಸ್ತಿ. ಯಾಕೆ ಅವ್ನ ಮುಖ ನೋಡಿದ್ರೆ ಹಂಗೆ ಅನ್ನಿಸ್ತು, ಅವನು ಇಷ್ಟೇನಾ ಅಂದ್ಬಿಟ್ಟ. ಎಲ್ಲರಿಗೂ ನಮಸ್ಕಾರ. ನನಗೆ ಶಶಾಂಕ್. ಬೆಂಗಳೂರು ಟು ಮೈಸೂರು ಟ್ರಾವೆಲ್ ಮಾಡಿದ್ರೆ ಇದು दशहरा डॉक्यूमेंट्री शूट. तेरे को बोलता हूँ हिंदी में एक अच्छा जोक है. गोल्ड बस को गोल्डन बोलते हैं. पिंक बस को क्या बोलते हैं? गुलाबी. गोल्ड बस को ई एन शेर के गोल्डन बस हो जाता है. पिंक बस को क्या बोलते हैं? पिंक मतलब क्या ये कौन सी? क्या बोलना पिंक ಕಾಮನ್ ಸೆನ್ಸ್ ಇಜ್ಜನಿನ ಮಾತಾ ಪೊಕ್ಕಡೆನ ಟೈಮ್ ವೇಸ್ಟ್ ಮಾಡ್ತಾ. ಇನ್ನು ಲೇಟ್ ಆಗಿದೆ. ಬುಕ್ಕಿಂಗ್ ನೋಡ್ಬೋದು, ಟ್ರ್ಯಾಕಿಂಗ್ ನೋಡ್ಬೋದು. ಈಗ ಟ್ರೈನ್ ಇಲ್ಲದೆ ಬಂಗಾರಪೇಟೆ. ಸೊ ಈಗ ವೈಟ್ ಫೀಲ್ಡ್ ಆಗಿ ಕೃಷ್ಣರಾಜಪುರಂ. ನಾವಿರೋದು ಕೃಷ್ಣರಾಜಂ. ಅಂದರೆ 8:30ಗೆ ಟ್ರೈನ್ ರೀಚ್ ಆಗೋದು. अर्ध घंटे लेट भाई साहब, अर्ध घंटे. तेरा ट्रेन. हाँ मेरा होता तो अभी यहाँ वेट करता मैं. घर को लेने आता. तेरा हालत क्या ऐसा हुआ है? हमारा हालत देख, वेट करते तुलू में बात. ऑडियंस मैंने तेरे को क्या बोला? एक वर्ड बोलना. अच्छी वर्ड है वो. बोलना तुलू में. माता इंचोलर. तूने क्या बताया तो? माता इंचोलर बोलो. माता एंचा उल्लर. हाँ मतलब सब लोग कैसे बोलना? हाँ हाँ नहीं बोल देना. ससा बोल देना सब लोग कमेंट पे. सही है. ರೋನ್ ಹೇಳಿ ತುಳುವಲ್ಲಿ ಮಾತಾ ಎಂಚೋಲ್ಲರ್ ಹಾಗಂದ್ರೆ ಎಲ್ಲ ಹೇಗಿದ್ದೀರಾ ಅಂತ. ಸತ್ಯ ಹಾನೆಸ್ಟ್ಲಿ ನಾನು ನಂಬಿ. ಎಂಚ ಉಲ್ಲಾರು. ಹಾಂ ಮಾತಾ ಎಂಚೋಲ್ಲರು. ಯಾರು ನಂಬ್ತಲ್ಲ ಮರ್ರೆ ನನ್ನನ್ನು. ಆಶೀರ್ವಾದ ಈಗ ಫೈನಲಿ ಟ್ರೈನ್ ಮಿಲ್ ಗಯಾ. ಒಂದು ಟ್ರೈನ್ ಸಿಕ್ತು, ಬಟ್ ಸೀಟ್ ಇಲ್ಲ ಅಂತೆ. ಮೆಜೆಸ್ಟಿಕ್ ಈ ಮಗ ಮೆಜೆಸ್ಟಿಕ್ಕಿಂದ ಬುಕ್ ಮಾಡಿದ್ದಾರೆ. ಸೊ ಈಗ ನಾವು ಚನ್ನಪಟ್ಟಣಕ್ಕೆ ರೀಚ್ ಆಗಿದ್ದೇವೆ. ಟ್ರೈನು ಇಲ್ಲಿ ನಾನು ಕಾಣ್ತಾನೆ ಗೊತ್ತಿಲ್ಲ, ನನ್ನನ್ನು ನೋಡಬೇಡಿ, ಟ್ರೈನನ್ನು ನೋಡಿ. ರೋನ್
ಪಾಜ್ ಗೈ ಮೈಸೂರು. ಈಗ ನಾವು ಮೈಸೂರಲ್ಲಿದ್ದೇವೆ. ಸೊ ಈಗ ಶಶಾಂಕಿದ್ ಫಸ್ಟ್ ಟೈಮ್, ರೋಹನ್ ಫಸ್ಟ್ ಟೈಮಾ ಮೈಸೂರು? ಕರ್ನಾಟಕದವನೇ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಇನ್ನು ಮೈಸೂರಿಗೆ ಬರ್ತಾನೆ. 22-53 ಇವನು ಚಿಕ್ಕಮಂಗ್ಳೂರು. ಅವನು ಹುಟ್ಟಿ ಬೆಳೆದದ್ದು ಚಿಕ್ಕಮಂಗ್ಳೂರಂತೆ, ಅಲ್ಲ ಸಾರಿ, ಹುಟ್ಟಿದ್ದು ಚಿಕ್ಕಮಂಗ್ಳೂರಂತೆ, ಬೆಳೆದದ್ದು ಮಂಗಳೂರಲ್ಲಂತೆ. ಇಲ್ಲಿ ಬಾಯ್ಸ್ ಹಾಸ್ಟೆಲಲ್ಲಿ, ಅಲ್ಲ ಜೀವನನೇ ಹಾಸ್ಟೆಲ್ ಆಗಿಬಿಟ್ಟಿದೆ ಒಂದು. ಮೈಸೂರಿಗೆ ರೀಚ್ ಆಗಿದ್ದೇವೆ. ನೋಡ್ಬೋದು, ರಶ್ ಇಲ್ಲ. ಸೊ ಇಲ್ಲಿಂದ ಈಗ ರೂಮಿಗೆ ಹೋಗ್ಬೋದು. ರೂಮ್ ಆಲ್ರೆಡಿ ಬುಕ್ ಆಗಿದೆ. ಇಲ್ಲಿಂದ 500 ಮೀಟರ್ಸ್ ಇದೆ, ವಾಕೇಬಲ್ ಡಿಸ್ಟೆನ್ಸ್. ಆಟೋಗೆ 50 ರೂಪಾಯಿ ಕೊಡೋ ಬದಲು ವಾಕಿಂಗ್ ಮಾಡ್ಕೊಂಡು ಹೋಗುವ. ಸೊ ಇವರಿಗೆಲ್ಲ ಮೈಸೂರು ತೋರ್ಸೋಂಗಾಯ್ತು. ಇಲ್ಲ ಹತ್ತಿರದಲ್ಲಿ, ಇಲ್ಲೇ ನಮ್ಮ ಫ್ರೆಂಡ್ ಮನೆ ಇದೆ. ಫ್ರೆಂಡಿನ ಮನೆ ಅಂತ ಹೇಳಿ ಸ್ವಲ್ಪ ಎಸ್ಕೇಪ್ ಆಗ್ಬೋದು, ಇಲ್ಲಾಂದರೆ ಕಿರಿಕಿರಿ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನೋಡ್ಬೋದು, ಚೆನ್ನಾಗಿದೆ. मैंने बोला उसके साथ, नहीं मेरा फ्रेंड के घर इधर ही है, मैं नहीं तो बोलते जाएंगे. ನಮಗೆ ಬ್ಯಾಂಗ್ಳೂರಲ್ಲಿದ್ದು ಅಭ್ಯಾಸ ಇದೆ, ತೊಂದರೆ ಇಲ್ಲ. ರೋನ್ಗಾದರೆ ಹಣ ಇದೆ, ಒಂದು ಕ್ಯಾಬ್ ಮುಟ್ಕೊಂಡು ಬಸ್ ಬುಕ್ ಮಾಡ್ಕೊಂಡು 500 ಮೀಟ್ರ್ ಹೋಗುವ. ಸೊ ಅವನು ಕೂಡ ಒಂದು ಹಿಂದಿಯಲ್ಲಿ ವ್ಲಾಗ್ ಮಾಡ್ತಿದ್ದಾನೆ, ಶಶಾಂಕ್ ಮಾಲಿ ಅಂತ. ಅವತ್ತು ಪುಣೆ, ನಿಮಗೆ ಗೊತ್ತಿಲ್ಲ, ಪುಣೆ ವ್ಲಾಗ್ ಮಾಡಿದ್ದ, ಎಲ್ಲ ರೆಕಾರ್ಡ್ ಮಾಡಿದ್ದಾನೆ. ಸಾಧಾರಣ 50-60 GB ಯೂಸ್ ಮಾಡಿದ್ದಾನೆ. ಬಟ್ ಈಗಲೂ ಒಂದು ಎಡಿಟಿಂಗ್ ಆಗಲಿಲ್ಲ. कितना हो गया पुणे कितना, 1 साल हो गया ना? ऑलमोस्ट 100 GB नहीं साल, कितना साल हो गया? 23 में गए थे अपन, ये 24 है, ऑलमोस्ट 1.5 year. ಹಾಂ, 1.5 year ಆಯಿತು. ನಂದು ವ್ಲಾಗ್ ಆಗಿ ಬಿಟ್ಟು ಕೂಡ ಆಯಿತು, ಇನ್ನೂ ಕೂಡ ಆಗಿಲ್ಲ. ಇನ್ನು ಮೈಸೂರ್ದು ಯಾವಾಗ ಬರ್ತಾ ಗೊತ್ತಿಲ್ಲ, ಬಟ್ ಓಕೆ, ನೋ ಪ್ರಾಬ್ಲಮ್. ಸೊ ಫೈನಲಿ ರೂಮ್ ಬಂದ್ವಿ. ಇದು ಶಶಾಂಕ್ ಮಾಡ್ಕೊಂಡಿದ್ದಾನೆ. ಇಲ್ಲಿ 2 ಬೆಡ್ಡು ಮತ್ತು ಅಲ್ಲಿ ಒಂದು ಬೆಡ್. ಇಲ್ಲಿ ರೋಹನ್ ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಮಾಡ್ತಿದ್ದಾನೆ. ಟಿ ವಿ ಆಫ್ ಮಾಡೋಣ. ಹಾಂ, ಪಬ್ಜಿ ಆಡ್ತಿದ್ದಾನೆ. ಸೊ ಇದು ನಮ್ಮ ವಾರ್ಡ್ರೋಬ್, ಇದು ವಾಶ್ರೂಮು. ಚೆನ್ನಾಗಿದೆ, ತೊಂದರೆ ಇಲ್ಲ. ಎ ಸಿ ಇದೆ, ಆರಾಮ್ಸೆ ಮಲಗ್ಬೋದು. ಏ ಕ್ಯಾಮ್ರಾ ಚಾರ್ಜ್ ರಕ್ನ ರೇ. ಸೊ ಇವತ್ತು ಈಗ ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಚಾರ್ಜಿಗೆ ಇಟ್ಟು ನಾಳೆ ಶೂಗೆ ಹೋಗಬೇಕು. 5 o'clock ಏಳಿಸ್ಬೇಕು. ನಮ್ಮ ಶಶಾಂಕ್ ಇವನು ಎಲ್ರಮ್ ಇವನು ಏನ ಆಜ್ಕ ಕಲ್ಕ. ಸೊ ಈಗ ಕ್ಯಾಮ್ರಾ ಬ್ಯಾಟ್ರಿ ಚಾರ್ಜ್ ಇಡಬೇಕು. दूसरा का है बैटरी, एक कैमरे के अंदर ही है. ओह 5 बैटरी है रे. 6 टोटल. 6 मतलब 6. वो एक कैमरा के अंदर है ನೋಡಿ. ಇಷ್ಟೊಂದು ಬ್ಯಾಟ್ರಿ ಫಿಲ್ಮ್ ಮೇಕರ್ಸಿಗೆ ಇಷ್ಟೊಂದು ಬ್ಯಾಟ್ರಿ ಬೇಕು ಬ್ಯಾಕಪ್ಪಿಗೆ ಒಂದು ದಿನದ ಶೂಟಿಗೆ. ಸೊ ಈಗ 2 ಕ್ಯಾಮರಾ ಇದೆ. ಇದು ಶಶಾಂಕ್ A7 III ಕ್ಯಾಮರಾ. ಯಾರಿಗಾದ್ರೂ ಬೇಕು ಅಂತ ಹೇಳಿದರೆ DM ಮಾಡಿ, ಸೇಲ್ ಇದೆ. A7 III सेल के लिए. ये A7 IV कॉलेज का सेल में चाहिए तो बोल दीजिए. ಸೊ ಇದು ಸೇಫ್ಟಿ ಆಗಿರಬೇಕು, ನಮ್ಮದಲ್ಲ ಕಾಲೇಜ್. ಇದು ಮೆಟೋ ಬಾಂಡ್ ಅಂತ. ಸೊ ಇದಕ್ಕೆ ಸೋನಿಗೆ ಹಾಕಿ ಇದು ಈ ಸಿನಿ ಲೆನ್ಸನ್ನು ಹಾಕಬೇಕು, ಕ್ಯಾನನ್ ಲೆನ್ಸಸ್. ಹುಡುಗರಲ್ಲ, ಹುಡುಗಿಯರು ಬಂದಿದ್ದಾರೆ. ಇದೊಂದು ಹುಡುಗಿ ನಮ್ಮದು, ಮೇಕಪ್ ಎಲ್ಲ ಮಾಡಿಕೊಂಡು. ಸೊ ಏನೆಲ್ಲ ಯೂಸ್ ಮಾಡ್ತೀವ್ರು ಇದಕ್ಕೆ? ಇದೇನು ಫೇಸ್ ವಾಶ್, ರಿಫ್ರೆಶಿಂಗ್ ಫೇಸ್ ವಾಶ್ ಅಂತ.
ಯಾರಿಗಾದ್ರೂ ಬೇಕಾದರೆ ರೋಹನ್ನ ಕಾಂಟ್ಯಾಕ್ಟ್ ಮಾಡಿ. ಇದೇನು ಟೂತ್ ಪೇಸ್ಟ್ ये सब ब्रांडेड यूज़ करता है. कितना होता है इस प्राइस को भाई? ये बंदा बहुत अलग है. ಇದೇನು ನನ್ನ ತಂಗಿ ಕೂಡ ಇಷ್ಟ ಹಾಕೊಳ್ಳು. ನೀನು ಒಬ್ಬನೇ ಆಗ್ತಿದ್ಯಾ? ಕಸಿನ್ ತಂಗಿ ಇದ್ದಾಳೆ, ಅವಳು ಕೂಡ ಇಷ್ಟ ಹಾಕೊಳ್ಳ. ನೀನು ಯಾರಿಗೆ ಕಾಂಪಿಟೇಷನ್ ಕೊಡ್ತಿದ್ಯಾ ಇಷ್ಟು? ये कौन सी लड़की को इतना कंपटीशन दे रहा है रे? ಸೊ ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ಮಾರ್ನಿಂಗ್ ಶಾಟ್, ಮಾರ್ನಿಂಗ್ 4 o'clock 5 o'clock ಅಂತ ಎತ್ಕೊಂಡು ಶೂಟ್ ಮಾಡಬೇಕಿತ್ತು. ನೋಡೋಗ ಟೈಮ್ ಈಗ ಕಿತ್ತೋಗ 6:30 ಆಗಿಬಿಟ್ಟಿದೆ. ಲೇಟ್ ಆಯಿತು ಆ್ಯಕ್ಚುಲಿ. ನಿನ್ನೆ ಮಲಗೋ ಕೂಡ ಲೇಟ್ ಆಗಿದೆ, 3 ಗಂಟೆನೇ ಆಗಿದೆ. ರೋಹನ್ದು 4 ಗಂಟೆಗೆ ಸ್ಟಾರ್ಟ್ ಆಗಿದೆ ಅಲ್ರಾಮ್, ಬಟ್ ಯಾರು ಎದ್ದೇಲಿಲ್ಲ, ತೊಂದರೆ ಇಲ್ಲ. ಸೊ ಮಾರ್ನಿಂಗ್ ವೈಬ್ಸ್ ಹೀಗಿದೆ. ಸೊ ನಿನ್ನೆ ಕ್ಯಾಮ್ರಾ ಪಿಕ್ಚರ್ ಪ್ರೊಫೈಲು ಕ್ರಿಯೇಟಿವ್ ಲುಕ್ ಅದೆಲ್ಲ ಸೆಟ್ ಮಾಡಲಿಕ್ಕೆ ಸ್ವಲ್ಪ ಓದ್ತಾ ಇದ್ವಿ. ಸೊ ಈಗಲೂ ಕೂಡ ಆ ಲೊಕೇಶನ್ಗೆ ಹೋಗಿ ಅದೆಲ್ಲ ವಾಪಸ್ ಸೆಟ್ ಮಾಡಬೇಕು. ಅಂದರೆ ನಾನು ಯೂಸ್ ಮಾಡ್ತಿರೋದು A74, ಅವ್ನು ಯೂಸ್ ಮಾಡಿದ್ದು ಶಶಾಂಕ್ ಯೂಸ್ ಮಾಡ್ತಿರೋದು A73. ಸೊ ಕಲರ್ ಡಿಫ್ರೆನ್ಸ್ ಬರಬಾರ್ದು ಅಂತೇಳಿ ಅದರದ್ದು ವರ್ಕ್ ನಡೀತಿತ್ತು. ಅದರ ಮುಗಿದ ತಕ್ಷಣ 3 ಗಂಟೆ ಆಯಿತು. ಈ ನನ್ನ ಮಗ 1 ಗಂಟೆಗೆ ಬೆಡ್ಡಲ್ಲಿದ್ದೇನೆ, ಬಟ್ ಮಲಗಿದ್ದು 3 ಗಂಟೆಗೆ. ಅದೇನು ಮಾಡ್ತಿದ್ನೋ ಗೊತ್ತಿಲ್ಲ. ನೀವು ನನ್ನ ಮಕ್ಕಳ ಲೈಟ್ ಆನ್ ನೋಡ್ಕೊಂಡು ಕೂತ್ಕೊಂಡಿದ್ದು ನೀವು. ಸೊ ಅದೇ. ಸೊ ಇವತ್ತು ಬ್ರೇಕ್ಫಾಸ್ಟ್ ಆಗಲಿಲ್ಲ, ಶೂಟೆಲ್ಲ ಆದ ನಂತರ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಮೈಸೂರೆಲ್ಲ ಲೈಟಿಂಗ್ ಎಲ್ಲ ಆಗಿಬಿಟ್ಟಿದೆ ಹೆಂಗಿದೆ ಅಂತ. ಇನ್ನು ನನ್ನ ಮಗ ಎದ್ದೇಳೋದೇ ಲೇಟ್ ಆಯಿತು. ನಾಳೆ ಎದ್ದೇಳಿಲ್ಲ ಅಂದರೆ 5 ಗಂಟೆಗೆ ನಾವೇ ಹೋಗೋಣ. ಸೊ ಅಲ್ಲಿದೆ ಮೈಸೂರು. ಇದು ಬಸ್ ಸ್ಟ್ಯಾಂಡ್. ಇದನ್ನು ಕ್ರಾಸ್ ಮಾಡಿದರೆ ಅಲ್ಲಿ ಮೈಸೂರು ಪ್ಯಾಲೇಸ್ ಹತ್ರ. ಅಲ್ಲಿ ಕೆಲವು ಎಲಿಫೆಂಟ್ಸು ಶಾರ್ಟ್ ಆಗುತ್ತೆ. ಎಲಿಫೆಂಟ್ ವಾಕ್ ಅಂತೆ, ಮತ್ತು ಪಕ್ಷಿಗಳಿಗೆಲ್ಲ ಊಟ ಹಾಕ್ತಾರೆ. ಸೊ ಹೋಪ್ ಅದು ಒಂದು ಶಾರ್ಟ್ ಇತ್ತು ಅಂತ. ಇಲ್ಲಾಂದರೆ ನಾಳೆ ಬೆಳಿಗ್ಗೆ ವಾಪಸ್ ಬರಬೇಕು ಅದೇ ಶಾರ್ಟಿಗೆ. ಮತ್ತು ಗೋಲ್ಡನ್ ಅವರ್ ಬೇಕಿತ್ತು. ಇಲ್ಲಿ ಗೋಲ್ಡನ್ ಅವರ್ ಸಿಗೋದೇ ಡೌಟ್, ಫಾಗಿ ಇದೆ. ನಾಳೆ ಕೂಡ ಸಿಗ್ತಾ ಗೊತ್ತಿದೆ. लगता नहीं कल भी गोल्डन आवर जैसे मिला क्योंकि फॉगी है. फॉगी में वो वाला शॉट मिल सकता है, अपन ने प्लान किया था ना स्प्रिंकल वाला. हाँ ऐसा मिल सकता है. हाँ स्प्रिंकल मिल सकता है, लेकिन वो गोल्डन आवर वाला डाउट है मेरे को. लेकिन फॉगी भी अच्छा इफेक्ट आएगा राइट. बट इवनिंग में आएंगे तो हो जाएगा. हाँ वो भी टेस्ट करना पड़ेगा. ज़्यादा होगा. बीट भी वो भी सही है ना, बीट पे ज़्यादा जो भी है देखा जाएगा. ಬ್ಯಾಡ್ ಲಕ್ ಅಂದರೆ ಇದೆ. ಸೊ ಆ್ಯಕ್ಚುಲಿ ಇವತ್ತೇನೆಂದರೆ ಬೆಳಿಗ್ಗೆ ಈ ದಿನನ ಅಲ್ಲ ಇವತ್ತಿಂದನೋ ಗೊತ್ತಿಲ್ಲ, ಬೆಳಿಗ್ಗೆ ಏನೋ ಮೈಸೂರು ಪ್ಯಾಲೇಸ್ ಒಳಗೆ ಬಿಡೋಲ್ಲ ಅಂದರೆ ಅದೇನೋ ಪ್ರೋಗ್ರಾಮ್ ಅಂತೆ, ಏನೋ ಒಂದು ಸ್ಪೆಷಲ್ ಇದೆಯಂತೆ. ಓಕೆ ಅಟ್ಲೀಸ್ಟ್ ಆಣೆ ಎಷ್ಟುವರೆಗೆ ಬರ್ತದೆ, ಆಣೆ ಎಲಿಫೆಂಟ್ ಐ ಮೀನ್ ಅದಾದರೂ ಎಷ್ಟೊತ್ತಿಗೆ ಹೊರಗೆ ಬರ್ತದೆ ಅಂತ ಹೇಳಿದರೆ ಪಾಪ ಅದರದ್ದು ಕೂಡ ಶೆಡ್ಯೂಲ್ ಸಂಜೆಗೆ ಪೋಸ್ಟ್ಪೋಂಡ್ ಆಗಿದೆ ಅಂತೆ. ಅದು ಸಂಜೆ ಬರ್ತಿದೆಯಂತೆ ಹೊರಗೆ. शाम का टाइम तो पूछा ही नहीं अपन. नहीं शाम वही 1 बजे के उनकी मतलब क्या है कि 1 बजे के बाद ही पूरा उनका टाइम स्टार्ट होता है. शायद सो रहे हैं आज. हाँ ಸೊ ಅದು ಬ್ಯಾಡ್ ಲಕ್ ಗೊತ್ತಿಲ್ಲ, ನೋಡಿ ಹೆಂಗಾಗೈತೆ ಅಂತ. बर्ड वाला शायद बर्ड वाला भी पोस्टपोन हो गया. वो खाना नहीं दे रहा. 1 बजे के बाद आना. जो भी हम मेन गेट पे जाके एक बार पूछेंगे फिर से कि हम डॉक्यूमेंट्री फिल्म मेकर से ऐसे ऐसे शूट करना है, हो जाएगा. कॉलेज ID भी लेके आया हूँ. ಹಾಂ ನೋಡೋಣ, ಟ್ರೈ ಮಾಡೋಣ. ಏನಾದರೂ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಶೂಟ್ ಮಾಡ್ತಿದ್ದೀವಿ. ಇಲ್ಲಿ ಆಟೋ ರೋಹನ್ ಆಟೋ ಬುಕ್ ಮಾಡಿದ್ದಾನೆ. ಹಾಂ ಅಣ್ಣ ಇದು ಬರ್ಲಿನ್ ರೂಮ್, ಬರ್ಲಿನ್ ಹೋಟೆಲ್ ಅಲ್ಲಿಗೆ. हाँ हाँ ट्रैफिक स्टार्ट हो गया है. सुबह कैसा था अभी कैसा है? अभी स्टार्टिंग है, अभी बाद में देखना. और भी बहुत
ಬ್ರೋನ್ ಹೆಂಗಿದೆ ಮೈಸೂರು? ಬೆಂಗಳೂರಿಗೆ ತುಂಬ ಚೆನ್ನಾಗಿದೆ. ಅಯ್ಯೋ ಬೆಂಗಳೂರು ಯಾವುದು ಮೈಸೂರು ಯಾವುದು? ಇಲ್ಲೇ ನಮ್ಮ ಕಾಲೇಜ್ ಇಲ್ಲೇ ಇರಬೇಕು ನಮ್ಮದು. ಒಂದು ಕಾಲೇಜಿಗೆ ಬಂದಿದ್ದೆ ನಾನು ಈಗ ಅಂದರೆ ಇದಕ್ಕೆ ಅಡ್ಮಿಷನ್ಸ್ಗೆ. ಯಾವುದಕ್ಕೆ? ಯಾವುದೋ ನೆನಪಿಲ್ಲ ನನಗೆ. ಹಾಂ ಅಲ್ಲಿ ಇದು ಕ್ಲಾಸಿಕ್. ಹಾಂ ಯಾವುದೋ ನೆನಪಿಲ್ಲ ನನಗೆ. ಅಲ್ಲ ಯಾವ ಕೋರ್ಸಿಗೆ? ಅದೇ ಅಲ್ಲ, ವಿಜುವಲ್ ಕಮ್ಯುನಿಕೇಷನ್ 5 years. ಓಕೆ ಫಸ್ಟ್ ಆದ ತಕ್ಷಣ ಸ್ವಲ್ಪ ಬಂದು ರೆಸ್ಟ್ ಮಾಡಿದ್ವಿ. ಈಗ ಟೈಮ್ ನೀವು ನೋಡ್ಬೋದು 10:40 ಅಂದರೆ ಒಂದು 11 o'clock ಆಗಲಿಕ್ಕಾಯಿತು. ಸೊ ಈಗ ಡೇಟಾಸ್ ಎಲ್ಲ ಕಾಪಿ ಮಾಡ್ತಿದ್ದೀವಿ. ಬೆಳಿಗ್ಗೆ ಮಾರ್ನಿಂಗ್ ಫುಟೇಜ್ ಕಾಪಿ ಮಾಡ್ತಿದ್ದೀವಿ. ಸೊ ಖಾಲಿ ಮಾರ್ನಿಂಗ್ ಫುಟೇಜೇ 17 GB ಆಗಿದೆ. ಓಹ್ ಲ್ಯಾಪ್ಟಾಪ್ ಯೂಸ್ ಮಾಡಬೇಕು. ಸೊ ಎಕ್ಸ್ಟರ್ನಲ್ SSD ಎಲ್ಲ ರೆಡಿ ಇದೆ ರೋನ್ ಹತ್ರ. ಅವ್ನ ಲ್ಯಾಪ್ಟಾಪಲ್ಲಿ ಕೂಡ ಸ್ಟೋರ್ ಮಾಡಬೇಕು ಈಗ ಬ್ಯಾಕಪ್ಪಿಗೆ. ಅಲ್ಲ ಇವನ ಹತ್ರ ಶಶಾಂಕ್ ಹತ್ರ ಇದೆ. ಸೊ ಫುಟೇಜ್ ನೋಡ್ಬೇಕು ಹೇಗೆ ಬಂದಿದೆ ಅಂತ. ಲಾಗ್ ಎಡಿಟ್ ಟೆಸ್ಟ್ ಕೂಡ ಮಾಡಬೇಕು, ಕಲ್ಬ್ರೇಟ್ ಟೆಸ್ಟ್ ಥರ ಮಾಡಬೇಕು. ಸೊ ಈಗ ಮಾರ್ಕೆಟಿಗೆ ಬಂದಿದ್ದೇವೆ. ಕೆಲವೊಂದು ಶಾರ್ಟ್ಸ್ ಎಲ್ಲ ತೊಗೊಂಡಾಗಿದೆ. ಸೊ ಟ್ರಾಫಿಕ್ ಒಂದು ಎಲ್ಲಿ ಕೂಡ ನಿಲ್ಲೋದಿಲ್ಲ. ಎಲ್ಲ ಕಡೆ ಟ್ರಾಫಿಕ್ ಇದೆ ನೋಡಿ. ಎಲ್ಲ ಕಡೆ ಟ್ರಾಫಿಕ್ ಇದೆ ನೋಡಿ. ಸೊ ಇದು ರಶ್ ಕೂಡ ಇದೆ. ಸೊ ಮೇ ಬಿ ಇವತ್ತಿಂದ ಕೆಲವು ಶೆಡ್ಯೂಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಮೋಟ ಬರ್ತದೆ ನೋಡಿ. ಕಾ ಗುಮ್ ಗಯೆ ರೇ डांस करे थे उनके साथ. ಸೊ ನಮ್ಮ ಮೈಸೂರು ಪಾರ್ಕ್ ಹೇಳ್ತಾರೆ. ಇದು ಅದು ಒರಿಜಿನಲ್ ಬ್ರ್ಯಾಂಡ್ ಅಂದರೆ ಇವರೇ ಮೈಸೂರು ಪಾರ್ಕ್ ಅಂತ ಒಂದು ಮೈಸೂರಲ್ಲಿ ಬಂದದು ಮೋಸ್ಟ್ ಫೇಮಸ್ ಇಲ್ಲಿ. ಸೊ ಇಲ್ಲಿ ರೋನ್ 2 ಕ್ಯಾಮರಾ ಹಿಡ್ಕೊಂಡಿದ್ದಾನೆ. ನಾವು ಇಲ್ಲಿ ತಿಂತಾ ಇದ್ದೇವೆ ನೋಡ್ಬೋದು. ಇದು ಯಾರಾದರೂ ಬಂದರೆ ನಮ್ಮ ಚಿಕ್ಕ ಗಡಿಯಾರ ಅಂತ ಅನ್ನೋ ಜಾಗ ಇದೆ. ಆ ಜಾಗದಲ್ಲಿರೋ ಗುರು ಸ್ವೀಟ್ಸ್ ಅಂತಿದೆ. ಅಲ್ಲಿ ಬಂದು ನೀವು ಸ್ವೀಟ್ ತಿನ್ಬೋದು. ಸ್ವೀಟ್ ತಿಂದಾಯಿತು, ಶೂಟ್ ಮಾಡಿ ಆಯಿತು. ಸೊ ಈಗ ನಾವು ಒಂದು ಹನುಮಂತ ಮೆಸ್ ಅಂತ ಒಂದಿದೆ. ಹನುಮಂತ ಹೋಟ್ಲಲ್ಲ ಮೆಸ್ಸ? ಹನುಮಂತ ಮೆಸ್ಸಾ? ಹಾಂ ಹನುಮಂತ ಮೆಸ್ ಒಂದಿದೆ ಅಲ್ಲಿ. ಅದು ಫೇಮಸ್ ಅಂತ ಸಿನ್ಸ್ 1930ಇಂದ ಹೋಟ್ಲಿದೆ. ಸೊ ಒಳ್ಳೆ ಮುದ್ದೆ, ಮಟನ್, ನಾನ್ ವೆಜ್ ಏನಿದೆ ಅಂತೆ. ಸೊ ಗುಡ್ ಈವ್ನಿಂಗ್. ಸೊ ಇವತ್ತು ಹನುಮಂತ ಅದೇ ಊಟ ಹೋಗುವಾಗ ಏನು ತೆಗಿಲಿಲ್ಲ ವಿಡಿಯೋ. ಸೊ ಅದ ನಂತರ ನಾವು ಸ್ವಲ್ಪ ನಿದ್ದೆ ಮಾಡಿದ್ವಿ 1 ಗಂಟೆ. ಶಶಾಂಕ್ ಕೂಡ ಒಂದು ನಿದ್ದೆ ಮಾಡಿದೆ. रेस्टोरेंट हाँ हेमंत ओ हेमंत खाने के लिए हनुमंत आ जाओ. खाने के लिए हेमंत जाओ. आज रात को इधर जाऊंगा मैं. सेम है ना? श्री मीनाक्षी भवन. हाँ श्री ले ऑटो वाले को वो लाइट चालू हो गया? नहीं भैया. जाना है वृंदावन गार्डन. नहीं इधर मेरा फ्रेंड का घर इधर ही है. लाइट चालू हो गया रे. हाँ लाइट चालू हो गया. चल नोड़ी लाइट्स. एक दिन का. हाँ मस्त. कितना रेटिंग? मैसूर के लिए रेटिंग? फुल. खाने में थोड़ा क्या है? 2 पे दूंगा. अरे खाना नहीं मिला मेरे को खाने के लिए. वो तेरा प्रॉब्लम है. मैसूर का क्या प्रॉब्लम है? साक्षी को पूछना पड़ेगा ना. हाँ अधूरी कहानी जो न हो सकी पूरी, दिल की नगमे है अब भी सूरी. कोई तो आएगा इसको मुकम्मल करेगा, कभी ना कभी वक्त बदलेगा. ತಾನೇ ಆಗ್ತಾಯಿಲ್ಲ. ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ. ಆಣೆ ಎಷ್ಟೊತ್ತಿಗೆ ಬರೋದಂತ. एलिफेंट वाले को वो दादी के ऊपर बैठा हुआ ना, उसको नीचे उतार के पूछेंगे भाई तेरा टाइमिंग क्या है. ಬೆಸ್ಟ್ ಉಸ್ಕೊ ನೀಚೆ ಉತಾರ್ಕೆ ಬೋಲ್ಡೆಗೆ ತೆರ ಟೈಮ್ ಕ್ಯಾ. ಇವನ್ ಪ್ಲ್ಯಾನ್ ಏನಂದರೆ ಆನೆ ಮಾಂಸ ಇದ್ದಾನೆ ಅವನನ್ನು ಕೆಳಗಿಳಿಸಿ ನೀನು ಏನು ಸಿಡಿಲಪ್ಪ ನಾಳೆ ಅಂತ ಹೇಳಿಬಿಡು. ಅದೇ ಟೈಮಿಗೆ ನಾವು ಹೋಗ್ಬಿಡೋಣ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಸೆಕ್ಯೂರಿಟಿ ಒಬ್ಬ ಆಟೋ ರಿಕ್ಷಾ ಬಂದ ಇದು ಪ್ಯಾಲೇಸ್ ಕ್ಲೋಸ್ ಆಗಿಬಿಟ್ಟಿದೆ,
ಸಿಲ್ಕ್ ಹೇಳಿದ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ದ. ಹೋಗಿ ಸಿಲ್ಕ್ ಶೋರ್ ಮಾತ್ರ ನಿಲ್ಲಿಸಿದ್ದಾನೆ. ಹೋಗಿ ಸರ್ ಒಂದು 20 ರೂಪಾಯಿ ಆಯ್ತು ಅಂತ ನೋಡೋ ಗೊತ್ತಾಯಿತು ಅವ್ನು ಏನೇನು. ಮತ್ತೊಬ್ಬ ಬಂದ ಸರ್ ಅರಮನೆ ಕ್ಲೋಸ್ ಆಗಿದೆ, ನಿಮ್ಗೆ ಎಲ್ಲಿಗೆ ಹೋಗ್ಬೇಕು ಹೇಳಿ 20 ರೂಪಾಯಿ ಅಂತ. ಜಸ್ಟ್ ಫಾರ್ ಬಿಸ್ನೆಸ್ಸಿಗೆ ನಮ್ಮನ್ನು ಎಲ್ಲೆಲ್ಲೋ ಡ್ರಾಪ್ ಮಾಡಿ ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ಸೊ ಈಗ ಏನೋ ಒಂದು ಸಿಕ್ಕಿದೆ, ಆಂಜನೇಯ ಟೆಂಪಲ್ ಹತ್ರ ಆಣೆ ವಾಪಸ್ ಬರುತ್ತೆ ಅಂತೆ. ಸೊ ಅಲ್ಲಿ ವೆಯ್ಟ್ ಮಾಡೋಣ, ನೋಡೋಣ. ಟೋಟಲಿ ಟೈಮ್ ಹೋಯ್ ಅಲ್ಲಾದ್ರೆ ದೇವರ ಫಿಲಿಮ್ಸ್ ಏಯ್ ಗಂಡು ಬರೋಲ್ಲ, ನಾವು ಕರ್ಕೊಂಡು ಹೋಗೋದು. तू थिएटर में सो जाना मत हमारे साथ. फिल्म मेकर ओके, फिल्म देखता नहीं है क्या ये बंदा? ನಾಳೆ ಬೇಡ, ನಾಳೆ ಟೋಟಲಿ ಡಾಕ್ಯುಮೆಂಟ್ರಿ. ನಾಳೆ ಸ್ವಲ್ಪ ಶೆಡ್ಯೂಲ್ ಟೈಟ್ ಮಾಡ್ಕೊಳ್ಳೋಣ. ಹಾಂ, ಇವತ್ತು ನೋಡೋಣ ಫಿಲ್ಮ್, ಸ್ವಲ್ಪ ಪೀಸ್ ಮಾಡೋಣ ಮೈಂಡ್. ಬನ್ನಿ ಬ್ರೋ. ನೋಡಿ ಬ್ಯಾಕ್ಗ್ರೌಂಡ್ ಹಿಂಗೆ ಬರ್ತಿದೆ ಅಂತ, ಹಾರರ್ ಫಿಲ್ಮ್ ಆಗಿ. ಇಲ್ಲ ನಾನು ಬರ್ತೇನೆ ಶಶಾಂಕ್ ಬರಲಿಲ್ಲ ಆದರೆ. ಎತ್ತದ್ದು ನಾನೇ ಫಸ್ಟ್ ಆ್ಯಕ್ಚುಲಿ, ಗೊತ್ತಾ? ನೀವು ಮಲಗಿದ್ರಿಂದ ವಾಪಸ್ ಮಲಗಿದ್ದು ನಾನು 4 ಗಂಟೆ ಇದ್ದಿದ್ದೇನೆ. ಹಾಂ, ನಾನು 4ವರೆಗೆ ಇದ್ದಿದ್ದೇನೆ. ಛೇ, हमको भी ऐसा मौका मिलना चाहिए था, सीधा अंदर जा सकते थे शूट करने के लिए. देख किसी मोड़ पर भी मिल जाएंगे हम, खुद से बातें करते रहेंगे हम, बेनाम सी चाहत, बयां सी उलझन, रातों में जागी मेरी वो धड़कन. ಫೈನಲಿ ನಾವು ಈಗ ಮೈಸೂರು ಅರಮನೆಗೆ ರೀಚ್ ಆಗಿದೆ. ಲೈಟೆಲ್ಲ ಆನ್ ಆಗಿದೆ. ಸೊ ಈಗೆಲ್ಲ ರಶ್ ಆಗಿಬಿಟ್ಟಿದೆ. ಅಂತೂ ಇಂತೂ ಬೆಳಗ್ಗಿಂದ ವೆಯ್ಟ್ ಮಾಡಿ ಒಂದು ಮೈಸೂರು ಪ್ಯಾಲೇಸಿಗೆ ನುಗ್ಗಿದಾಗ ಆಯಿತು. ಬೆಳಿಗ್ಗೆ ಬೇರೆ ಆ್ಯಂಗಲಿಂದ ನೋಡಿದ್ದು. ಹೌದೌದು, ಇದೇ ಪ್ಯಾಲೇಸ್ ಒಂದೇ ಪ್ಯಾಲೇಸ್ ಇರೋದು ಮೈಸೂರಲ್ಲಿ. ಅಲ್ಲಿಂದ ಓಕೆ. ಸೊ ಈಗ ಕ್ಯಾಮ್ರಾ ಓಪನ್ ಮಾಡಿ ವೀಡಿಯೋ ಮಾಡಬೇಕು. ಆ ಅಮ್ಮ ಲೆನ್ಸ್ ಬೇರೆ ಹಾಕ್ಬಾರ್ದು ಅಂತ ಹೇಳಿದ್ದಾರೆ. ನೋಡೋಣ, ನಾನು ಲೆನ್ಸ್ ಬೇಕು ಅಂತ ಚೇಂಜ್ ಮಾಡಿ ನೋಡ್ತೇನೆ ಏನಾಗ್ತದೆ ಅಂತ. ಸೊ ಗೈಸ್, ಎಲ್ಲ ಶಾರ್ಟ್ಸ್ ತೆಗ್ದಾಯಿತು. ಈಗ ಮೈಸೂರು ಅರಮನೆಯಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡು ಆರಾಮ್ಸದಲ್ಲಿ ಪೀಸ್ಫುಲ್ ಆಗಿದ್ವಿ. ಸೊ ಈ ನನ್ನ ಮಗ ಇಲ್ಲಿದ್ದಾನೆ. ಗರ್ಲ್ಫ್ರೆಂಡ್ ಒಟ್ಟಿಗೆ ಚಾಟಿಂಗ್ ಕರ್ರ ಈಗ ಇಲ್ಲ, ಸಾರಿ, ಸುಮ್ಮನೆ. ಮತ್ತು ಇವನೇನೋ ಕ್ಯಾಮ್ರಾ ಟೆಸ್ಟ್ ಮಾಡ್ತಿದ್ದಾನೆ, ಏನೊಂದು ಕಳೀತಿದ್ದಾನೆ. ಕ್ಯೂ वाइफ से ओ शादी हो गया? ओ सॉरी, सिगरेट था. सिगरेट घर वाले देख रहे हैं. तेरे घर वाले देख रहे हैं. तेरे घर वाले मैं भेजूंगा ना. मैं भेजने नहीं दूंगा. So this is the place of ರೋನ್. ಹೆಂಗೆ ನಡೀತಿದೆ ಡಾಕ್ಯುಮೆಂಟ್ರಿ? ನಾಟ್ ಬ್ಯಾಡಾ? ಅದೇ ಯಾನು ಅಂದ್ಕೊಂಡದೆಲ್ಲ ಆಗ್ತಾಯಿಲ್ಲ, ಅದೊಂದು ಕಷ್ಟ ಇದೆ. ಯಾಕೆಂದರೆ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ, ಏನೆಲ್ಲ ಲೀಸ್ಟ್ ಮಾಡ್ಕೊಂಡು ಬಂದಿದ್ವಿ, ಅದು ಯಾವುದು ನಡೆದಿಲ್ಲ. ಲೈಕ್ ಕುಸ್ತಿದು ಇನ್ನೂ ಸಿಗಬೇಕು. ಡಾಕ್ಯುಮೆಂಟ್ರಿ ಯಾವುದು ರಿಲೇಟೆಡ್ ನಾನು ಹೇಳೋದಿಲ್ಲ. ಬಟ್ ಅದೇ ನಾವು ಕೆಲವೊಂದು ಪ್ಲ್ಯಾನ್ಸ್ ಮಾಡಿ ಸಿಗಲಿಲ್ಲ. ಬಟ್ ಇದು ಕೂಡ ನೈಟ್ ಇದು ಅನ್ಎಕ್ಸ್ಪೆಕ್ಟೆಡ್. ನಮಗೆ ಡೇ ಬೇಕಿತ್ತು, ನೈಟ್ ಮಾರ್ನಿಂಗ್ 7 o'clock ಬೇಕಿತ್ತು, ನೈಟ್ 7 o'clock ಸಿಗ್ತಾಯಿದೆ. ಅಂಥ ಉಲ್ಟಾ ಪಲ್ಟ ಎಲ್ಲ ನಡೀತಿದೆ ನಮ್ಮ ಜೀವನ. ಸೊ ಈಗ ಹೋಗೋಣ ಮುದ್ದೆ ತಿನ್ನಲಿಕ್ಕೆ. ಶಶಾಂಕಿದ್ದು ಹಾಂ, ಮುದ್ದೆ ಮಟನ್. ತೂ ಕ್ಯಾ ಕರ ಆಜ್? फिर से परोठा खा रहेगा? देखते हैं. वो पीछे, उसके पीछे जो होटल है ना, उसके ऊपर जाना. हाँ वही. तुम क्या खाओगे मेरे को बताना, फिर बात. ಹಾಂ, ಸೊ ವೀಡಿಯೋನ ರಿವೈಂಡ್ ಮಾಡ್ತಾನೆ. ರಿವೈಂಡ್ ಮಾಡಿ ಅಲ್ಲಿ ಯಾವ್ದು ಹೋಟೆಲ್ ಇತ್ತು ಅದಿಗೆ ಹೋಗ್ತಾನೆ. अधूरी कहानी जो न हो सकी पूरी, दिल के नगमे है अब भी सूरी, कोई तो आए
मुकम्मल करे